ಮಧ್ಯೆ ಎಲ್ಲರಿಗೂ ನಮಸ್ಕಾರ. 89 ವರ್ಷಗಳ ಇತಿಹಾಸ ಹೊಂದಿರುವ ಈ ನಮ್ಮ ಶ್ರೀ ಪ್ರಸನ್ನ ಸುಂದರ ರಾಮ ಮಂದಿರ ಸೇವಾ ಸಮಿತಿಯ 90ನೇ ವರ್ಷದ ವೈಭವದ ಶ್ರೀ ರಾಮೋತ್ಸವ ಸಪ್ತಾಹವು ಇಂದು ಅಂತಿಮ ಘಟ್ಟ ತಲುಪಿದೆ. ಇದಕ್ಕೆ ಶ್ರೀರಾಮಚಂದ್ರನ ಪರಿಪೂರ್ಣ ಕೃಪೆ ಹಾಗೂ ನಮ್ಮ ಪೂಜ್ಯ ಗುರುಗಳಾದ ವೇದ ಬ್ರಹ್ಮ ಶ್ರೀ ಶ್ರೀಕಂಠ ಶಾಸ್ತ್ರಿಗಳ ಸಂಪೂರ್ಣ ಆಶೀರ್ವಾದ ಇದೆ ಎಂದು ನಾವು ನಂಬಿರುತ್ತೇವೆ. ಶ್ರೀರಾಮನಿಗೆ ಹೇಗೆ ಗುಹ, ಜಟಾಯು, ಹನುಮಂತ, ಸುಗ್ರೀವ, ವಿಭೀಷಣ ಹೀಗೆ ಅನೇಕ ಹಂತಗಳಲ್ಲಿ ಸಹಾಯ ಮಾಡಿ ಒಂದು ಸಂಪೂರ್ಣ ರಾಮಾಯಣವೇ ಸೃಷ್ಟಿಯಾಯಿತೋ, ಅಂತೆಯೇ ಈ ರಾಮೋತ್ಸವವು ಇಷ್ಟು ವೈಭವವಾಗಿ ಯಶಸ್ವಿಯಾಗಿ ಸಮಾಪ್ತಿಗೊಳ್ಳಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅನೇಕ ಭಕ್ತಾದಿಗಳು ಕಾರಣರಾಗಿರುತ್ತಾರೆ. ತಮ್ಮ ತನು, ಮನ, ಧನದ ಮೂಲಕ ಶ್ರೀರಾಮ ಸೇವಾ ಕೈಂಕರ್ಯವನ್ನು ಮಾಡಿರುತ್ತಾರೆ. ಅವರನ್ನು ಶ್ಲಾಘಿಸುವುದು ಮತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಮೊದಲನೆಯದಾಗಿ ಈ 7 ದಿವಸದ ರಾಮೋತ್ಸವದಲ್ಲಿ ಅಚ್ಚುಕಟ್ಟಾಗಿ ವೇದ ಪಾರಾಯಣವನ್ನು ನಡೆಸಿಕೊಟ್ಟ ಶ್ರೀ ವೇದಬ್ರಹ್ಮ ಶ್ರೀ ವಂಶೀಕೃಷ್ಣ ಘನಪಾಠಿಗಳ ವೇದ ವಿಜ್ಞಾನ ವಿಷ್ಠರ ಗುರುಕುಲದ ಎಲ್ಲ ವೇದ ಪುರುಷರಿಗೂ ಅನಂತ ಧನ್ಯವಾದಗಳು. ದಯವಿಟ್ಟು ಶ್ರೀ ಚಿನ್ಮಯ್ ಭಟ್ ಅವರು ಬಂದು ನಮ್ಮ ಗೌರವ ಸಮರ್ಪಣೆ ಮಾಡಬೇಕು. ಶ್ರೀ ವಂಶೀಕೃಷ್ಣ ಗುರುಗಳ ಉಪಸ್ಥಿತಿಯಲ್ಲಿ ವೇದಬ್ರಹ್ಮ ಶ್ರೀ ಚಿನ್ಮಯ್ ಭಟ್ರವರು ಉಪಸ್ಥಿತಿ ಇದ್ದಾರೆ. ತಾವು ನಮ್ಮ ಗೌರವ ಸ್ವೀಕರಿಸಬೇಕಾಗಿ ವಿನಂತಿ. ಈ ರಾಮೋತ್ಸವದ 5 ದಿನಗಳವರೆಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸುಮಧುರವಾದ ಸಂಗೀತ ಕಚೇರಿಗಳನ್ನು ನಡೆಸಿಕೊಟ್ಟಂತಹ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಜಗತ್ತಿನಲ್ಲಿ ಮನುಷ್ಯನನ್ನು ಸಂಪೂರ್ಣವಾಗಿ ತೃಪ್ತಿಗೊಳಿಸಬಲ್ಲ ವಿಚಾರವೆಂದರೆ ಅದು ಪ್ರಸಾದ. ಈ 7 ದಿವಸಗಳ ಕಾಲ ಶ್ರೀರಾಮೋತ್ಸವದಲ್ಲಿ ಬೆಳಗ್ಗಿನಿಂದ ಸಂಜೆವರೆಗೆ ಭಕ್ತಾದಿಗಳಿಗೆ ಪ್ರಸಾದವನ್ನು ತಯಾರಿ ಮಾಡಿಕೊಟ್ಟಂತಹ ನಮ್ಮ ಪಾಕಪ್ರವೀಣರಾದ ಶ್ರೀ ಪ್ರದೀಪ್ ಭಟ್ಟರಿಗೆ ಹಾಗೂ ಅವರ ಸಹಚರರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ 7 ದಿವಸಗಳ ರಾಮೋತ್ಸವದ ಸಾಯಂಕಾಲದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಾಗೂ ಪಟ್ಟಾಭಿಷೇಕದ ಇಡೀ ದಿನದ ಎಲ್ಲ ವೇದ ಪಠನೆ ಹಾಗೂ ಸಂಗೀತವನ್ನು ಜನರ ಕಿವಿಮುಟ್ಟುವಂತೆ, ಮನಮುಟ್ಟುವಂತೆ ಹಾಗೂ ಶ್ರೀರಾಮನ ಪಾದಗಳಿಗೆ ಸಮರ್ಪಣೆ ಆಗುವಂತೆ ಅಚ್ಚುಕಟ್ಟಾಗಿ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿದಂತಹ ಸೆವೆನ್ ಹಿಲ್ಸ್ ಧ್ವನಿವರ್ಧಕ ಸಂಸ್ಥೆಯ AP ಶ್ರೀನಿವಾಸ್ ರವರಿಗೂ ಹಾಗೂ ಧ್ವನಿವರ್ಧಕ ನಿರ್ವಾಹಕರಾದ ಶ್ರೀಯುತ ಮೂರ್ತಿ ಹಾಗೂ ಅವರ ಸಹಾಯಕರಾದ ದಿಲೀಪ್ ರವರಿಗೂ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳು. ಈ 7 ದಿನಗಳ ರಾಮೋತ್ಸವಕ್ಕೆ ಮೆರುಗನ್ನು ಕಟ್ಟಿಕೊಟ್ಟ, ಅದರ ಅಂದವನ್ನು ಹೆಚ್ಚಿಸಗೊಳಿಸಲು ಬೆಳಕು, ಪುಷ್ಪಾಲಂಕಾರ ಹಾಗೂ ವೇದಿಕೆ ನೀಡಿ ಸಹಕರಿಸಿದ ಯಶಸ್ವಿನಿ ಡೆಕೋರೇಟರ್ಸ್ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ರಾಮೋತ್ಸವದ ಮುಖ್ಯ ಆಕರ್ಷಣೆಯೇ ನಮ್ಮ ಪೂಜಾ ಮಂಟಪ. ಈ ಒಂದು ಮಂಟಪವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಹೊಸದಾಗಿ ತಯಾರಿಸಿ ಅದನ್ನು ಉಚಿತವಾಗಿ ನಮಗೆ ದೇಣಿಗೆಯಾಗಿ ನೀಡಿರುವಂತಹ ಬೆಂಗಳೂರಿನ ವಿಕಾಸ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಶ್ರೀಯುತ ದಾಸನ್ ಅವರಿಗೂ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಮುಖ್ಯವಾಗಿ ಈ ನಮ್ಮ ರಾಮೋತ್ಸವವು ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ಇಲ್ಲದೆ ನಡೆಯಲು ಬೇಕಾಗಿರುವುದು ಸ್ಥಳ. ನಮಗೆ ಹಲವಾರು ವರ್ಷಗಳಿಂದ ಈ ರಾಮೋತ್ಸವ ನಡೆಸಲು ಸ್ಥಳಾವಕಾಶವನ್ನು ನೀಡಿರುವಂತಹ ಜಯನಗರ ರಾಮ ಮಂದಿರದ ಎಲ್ಲ ಪದಾಧಿಕಾರಿಗಳಿಗೂ
ನಮ್ಮ ಸಮಿತಿಯ ಪರವಾಗಿ ಅನಂತಾನಂತ ಧನ್ಯವಾದಗಳು. ಹೇಗೆ ರಾಮ ಸೇತುವೆ ಕಟ್ಟಬೇಕೆಂಬ ಪರಿಸ್ಥಿತಿ ಬಂದಾಗ ಇಡೀ ವಾನರ ಸೈನ್ಯವೇ ಬೆಂಬಲವಾಗಿ ನಿಂತಿತೋ, ಅಂತೆಯೇ ಈ ರಾಮೋತ್ಸವಕ್ಕೆ ಸ್ವಯಂ ಸೇವಕರು ಬೆಂಬಲರಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಶ್ರೀ ಸಚ್ಚಿದಾನಂದರವರು, ಶ್ರೀ ವಿಜಯ್ರವರು, ಶ್ರೀ ಪ್ರಶಾಂತ್ HV, ಶ್ರೀ ರಾಮಶಂಭೂರವರು, ಶ್ರೀ ಸಿಂಹಾರವರು, ರವಿಚಂದ್ರರವರು, ಶ್ರೀ ಹರೀಶ್ ರವರು, ಶ್ರೀ ಅಕ್ಷಯ್ ರವರು, ಶ್ರೀ ಸೀತಾರಾಮ್ ರವರು, ಶ್ರೀಯುತ ಕುಶಾರ್ ಅವರು, ಹಾಗೂ ಶ್ರೀ ಅತ್ರಿ ಭಟ್ ರವರು. ಇದರೊಂದಿಗೆ ನಮಗೆ ನಿರೂಪಣೆ ಮಾಡಿಕೊಟ್ಟಂತಹ ವೆಂಕಟರಮಣ ಭಟ್ರವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈ 90ನೇ ವರ್ಷದ ರಾಮೋತ್ಸವವು ಇಷ್ಟು ವೈಭವವಾಗಿ ಯಶಸ್ವಿಯಾಗಿ ನಡೆಯಲು ಮೂಲಭೂತ ಕಾರಣರು ತಮ್ಮ ಉದಾರ ಮನಸ್ಸಿನಿಂದ ದೇಣಿಗೆಗಳನ್ನು ನೀಡಿದ ದಾನಿಗಳು. ಇಲ್ಲಿ ಎಲ್ಲ ದಾನಿಗಳ ಹೆಸರುಗಳನ್ನು ಸ್ಮರಿಸಲು ಸಮಯದ ಅಭಾವವಿದೆ, ಆದರೆ ಅವರ ಸಹಾಯ ನಮ್ಮ ಮನಸ್ಸಿನಲ್ಲಿ ಹಾಗೂ ಅವರುಗಳಲ್ಲಿ ಕೆಲವು ಮುಖ್ಯ ದಾನಿಗಳನ್ನು ಮಾತ್ರ ಹೆಸರಿಸುತ್ತಿದ್ದೇವೆ. ಮೊದಲನೇದಾಗಿ ಶ್ರೀಮತಿ ಕವಿತಾ ತೇಜಸ್ವಿ ಭಟ್, ಕೆನಡಾ. ಮೆಸರ್ಸ್ ಜೆನ್ ಪವರ್ ಸಿಸ್ಟಮ್ಸ್, ಪುಣೆ. ಪ್ರವೀಣ್ ಭೀಕಂಚಂದ್ ಅಗರ್ವಾಲ್, ಬೆಂಗಳೂರು. ಸುರೇಶ್ ನಾಗರಾಜನ್, ಬೆಂಗಳೂರು. DVS ರಾವ್, ಬೆಂಗಳೂರು. ವಿಶ್ವನಾಥ್ ಅಂಡ್ ಕುಮಾರ್ ರವರು, ಸೈನ್ವೇವ್ ಜನರೇಟರ್ಸ್, ಬೆಂಗಳೂರು. ಶ್ರೀಮತಿ ಭಾರತಿ ರಾಧಾಕೃಷ್ಣರವರು, ಶ್ರೀ ಮಹೇಶ್ ರವರು, ಶ್ರೀಮತಿ ಮಂಗಳ ಲ್ಯೂಬೆನ್ ಜೆನ್ಸೆಟ್ಸ್, ಬೆಂಗಳೂರು. ಶ್ರೀ ಸತ್ಯನಾರಾಯಣ ಶಾಸ್ತ್ರಿ, ವಕೀಲರು, ಬೆಂಗಳೂರು. ಶ್ರೀ ಅನಂತವಾದ್ಯಾರ್ ಮತ್ತು ಕುಟುಂಬ, ಮೈಸೂರು. ಶ್ರೀ KS ಶ್ರೀಕಾಂತ್ ಮತ್ತು ಸಹೋದರರು, ಬೆಂಗಳೂರು. ಶ್ರೀ KT ಮೋಹನ್ ರವರು, ಬೆಂಗಳೂರು. ಶ್ರೀಮತಿ ಶ್ರೀವಲ್ಲಿ, USA. ಡಾಕ್ಟರ್ ಅಖಿಲ, ಶ್ರೀ ಸಪ್ತಗಿರಿ ಡೆಂಟಲ್ ಕ್ಲಿನಿಕ್, ಮೈಸೂರು. ಡಾಕ್ಟರ್ ಅಖಿಲರವರು, ಶ್ರೀ ಸಪ್ತಗಿರಿ ಡೆಂಟಲ್ ಕ್ಲಿನಿಕ್, ಮೈಸೂರು. ಶ್ರೀಮತಿ ನಾಗಲಕ್ಷ್ಮಿರವರು, ಮೈಸೂರು. ಶ್ರೀ ರವಿ ರಮೇಶ್, ಪ್ರಾಪ್ ಮೈಸೂರು ರಿಯಲ್ ಎಸ್ಟೇಟ್, ಮೈಸೂರು. ಶ್ರೀ
ಜೆ ವಿ ಸ್ವಾಮಿ ಗೆಟ್ಸ್ ಮೈಸೂರು, ಶ್ರೀಮತಿ ಗಾಯತ್ರಿ ಮೈಸೂರು, ಶ್ರೀಮತಿ ಉಷಾ ಬಾಲನ್ USA, ಶ್ರೀ ನಾಗರಾಜ್ ಯುನೈಟೆಡ್ ರಿಯಾಲಿಟಿ ಮೈಸೂರು, ಶ್ರೀಯುತ ನಾಗರಾಜ್ ಸೀತಾರಾಮ ಶಾಸ್ತ್ರಿಗಳು ಮೈಸೂರು, ಶ್ರೀ ರಾಜೀವ್ ರವರು RR ಫೌಂಡೇಶನ್ಸ್ ಮೈಸೂರು, ಡಾಕ್ಟರ್ ರಾಜೇಶ್ ಹಾಗೂ ಡಾಕ್ಟರ್ ಚಿನ್ಮಯ್ ರವರು ರೇಡಿಯಾಲಜಿಸ್ಟ್ JSS ಆಸ್ಪತ್ರೆ ಮೈಸೂರು, ಶ್ರೀಯುತ ದುವರಾಜ್ ರವರು ಗೌತಮ್ ಆರ್ಟ್ಸ್ ಮೈಸೂರು, ಶ್ರೀಯುತ ಆದರ್ಶ್ ರವರು ಮೈಸೂರು, ಶ್ರೀ ಕಿರಣ್ ಸೋಮಯಾಜಿಲು ಮಲೇಷಿಯಾ, ಶ್ರೀಮತಿ ಕಲ್ಪನಾ ಕಟಾರಿ USA, ಶ್ರೀ ವೆಂಕಟೇಶ್ ಕಟಾರಿ USA, ಶ್ರೀ ಧನಿಕ್ ಗೋಯಲ್ ಆರ್ಕಿಟೆಕ್ಟ್ ಸ್ಟುಡಿಯೋ ಲೈಟ್ ಅಂಡ್ ವೆಂಟ್ ಮೈಸೂರು. ಶ್ರೀಯುತ ಅರುಣ್ ಪಂಡಿತ್ ರವರು ಸಮತಾ ಗ್ರೂಪ್ಸ್ ಮೈಸೂರು, ಶ್ರೀಯುತ ಸಾರಥಿ ರವರು ಬೆಂಗಳೂರು, ಶ್ರೀ MS ನಾಗರಾಜ್ ಹಾಗೂ ಶ್ರೀ ದತ್ತಾತ್ರೇಯರವರು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಮೈಸೂರು, ಕಣ್ಣನೆಂದೇ ಪ್ರಸಿದ್ಧರಾಗಿರುವ ಶ್ರೀ ಪ್ರಶಾಂತ್ ತಾತಾಚಾರ್ ಪರಾಕ್ರಮ್ ಕ್ಯಾಟರರ್ಸ್ ಮೈಸೂರು, ಶ್ರೀ ರವಿಶಂಕರ್ ಅವರು SKF ಬೇರಿಂಗ್ಸ್ ಅಂಡ್ ಆಟೋಮೊಬೈಲ್ಸ್ ಮೈಸೂರು, ಶ್ರೀ KMS ಭಟ್ ಸೀನಿಯರ್ ಅಡ್ವೊಕೇಟ್ ಮೈಸೂರು, ಶ್ರೀಯುತ ಮುರಳೀರವರು ಪೇಪರ್ ಏಜೆನ್ಸಿ ಮೈಸೂರು, ಶ್ರೀ ರವಿಶಂಕರ್ ಸ್ಕಂದ RK ಸ್ಟುಡಿಯೋ ಮೈಸೂರು, ಶ್ರೀ ನಂಜುಂಡ ಸ್ಕಂದ ಎಂಟರ್ಪ್ರೈಸಸ್ ಮೈಸೂರು, ಶ್ರೀಯುತ KMS ಭಟ್ ಸೀನಿಯರ್ ಅಡ್ವೊಕೇಟ್ ಮೈಸೂರು, ಶ್ರೀ ಗೋವಿಂದರವರು ಯಶಸ್ವಿನಿ ಡೆಕೋರೇಷನ್ ಮೈಸೂರು, ಶ್ರೀಮತಿ ಸಾವಿತ್ರಿ ಅಸೋಸಿಯೇಟ್ಸ್ ಮೈಸೂರು. ಸೊ ಇವರು ನಮಗೆ ಈಗ LPG ಕ್ರೈಸಿಸ್ ಎಲ್ಲ ಕಡೆ ನಡೀತಾ ಇದೆ, ಅದ್ರ ಮಧ್ಯದಲ್ಲಿ ನಮಗೆ LPG ಸಹಕಾರ ಮಾಡಿ ನಮಗೆ ತುಂಬ ಸಹಾಯ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಡಾಕ್ಟರ್ ಕಾರ್ತಿಕ್ ಪಂಡಿತ್ SN ಪಂಡಿತ್ ಆಯುರ್ವೇದ ಮೈಸೂರು, ಶ್ರೀ ಲೋಕನಾಥ್ ಹುಯಿಲಾಳು, ಶ್ರೀ ಸಚ್ಚಿದಾನಂದ ಸಮೃದ್ಧಿ ಟೆಕ್ನಾಲಜಿ ಸೊಲ್ಯೂಷನ್ಸ್ ಮೈಸೂರು. ಈಗ ನೀವೇನೋ ಆಚೆ ಪ್ರೊಜೆಕ್ಟರಲ್ಲಿ ಎಲ್ಲರೂ ನೋಡ್ತಾ ಇದ್ದೀರೋ, ಈ 7 ದಿನಗಳ ಕಾಲ ಪ್ರೊಜೆಕ್ಟರನ್ನು ಸೇವೆಯಾಗಿ ನೀಡಿದ್ದಾರೆ. ಸೊ ಸಚ್ಚಿದಾನಂದರವರು. ಶ್ರೀಯುತ ವಿಜಯ್ P ನಿಸರ್ಗ ಹೋಮ್ ಫರ್ನಿಶಿಂಗ್ ಮೈಸೂರು, ಶ್ರೀ ಪ್ರಶಾಂತ್ HV ಆತ್ರೇಯ ಕನ್ಸ್ಟ್ರಕ್ಷನ್ಸ್ ಮೈಸೂರು, ಶ್ರೀ ರಾಮ್ ಪ್ರಸಾದ್ ರವರು ಪ್ರಸಾದ್ ಕಾರ್ನರ್ ಮೈಸೂರು,
ಶ್ರೀಯುತ ಜಯರಾಮ್ರವರು ನಮಗೆ 7 ದಿನಗಳ ಕಾಲವೂ ವೇದ ಪಾರಾಯಣ ಹಾಗೂ ರಾಮಾಯಣ ಪಾರಾಯಣವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಸಹ ನಮ್ಮ ಧನ್ಯವಾದಗಳು. ಹಾಗೆ ಶ್ರೀ ನಚಿಕೇತ ವಿ ಶಾಸ್ತ್ರಿ, ದುಬೈ, ಇವರಿಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ವಿಜಯ ರಂಗಪ್ರಸಾದ್, ಸಿಂಗಪೂರ್, ಇವರೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಯುತ ಸೀತಾರಾಮ್ರವರು ಹಾಗೂ ಶ್ರೀ ಶ್ರೀನಿವಾಸ್ ಮೂರ್ತಿರವರು, ಬೆಂಗಳೂರು, ಇವರೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ರಾಮೋತ್ಸವದ ಒಂದು ಕಣ್ಣು ದಾನಿಗಳಾದರೆ ಇನ್ನೊಂದು ಕಣ್ಣು ನಮ್ಮ ಶ್ರೀಕಂಠ ಶಾಸ್ತ್ರಿಗಳ ಕುಟುಂಬದವರು. ಎರಡು ಕೈ ಸೇರಿದರೆ ಚಪ್ಪಾಳೆ ಎಂಬಂತೆ ಶಾಸ್ತ್ರಿಗಳ ಕುಟುಂಬದವರು ಹಾಗೂ ಶಿಷ್ಯವರ್ಗ ಸೇರಿ ಈ 90ನೇ ವರ್ಷದ ರಾಮೋತ್ಸವವನ್ನು ಸಂಪೂರ್ಣ ಯಶಸ್ವಿ ಹಾದಿಯಲ್ಲಿ ಕೊಂಡೊಯ್ಯಲು ವರ್ಷದಿಂದ ವರ್ಷಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಹಾಗೂ ಈ ಪ್ರಯತ್ನ ಅನವರತ ಉಚ್ಛಿನ್ನವಾಗಿ ಮುಂದುವರಿಯುತ್ತದೆ. ಮತ್ತು ಈ ರಾಮೋತ್ಸವವು ಕೇವಲ 90 ವರ್ಷಕ್ಕೆ ನಿಲ್ಲದೆ ಅವಿಚ್ಛಿನ್ನವಾಗಿ 100 ವರ್ಷಗಳು ದಾಟುವ ದೂರದೃಷ್ಟಿ ಹಾಗೂ ದೃಢ ಸಂಕಲ್ಪವನ್ನು ಹೊತ್ತು ನಾವೆಲ್ಲರೂ ಅನವರತ ಶ್ರಮಿಸುತ್ತಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯ. ತಮ್ಮಲ್ಲಿ ವಿನಂತಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ನಮಸ್ಕಾರ. ನಮಗೆ ಯೂಟ್ಯೂಬ್ ಲೈವ್ ಸಹಕಾರ ನೀಡಿದ ಶ್ರೀ ಅರುಣ್ ರವರಿಗೂ ನಮ್ಮ ಧನ್ಯವಾದಗಳು. ಈ ಒಂದು ನಮ್ಮ 7 ದಿವಸದ ರಾಮೋತ್ಸವವನ್ನು ಕೇವಲ ಇಲ್ಲಿಗೆ ಆಗಮಿಸಿದಂಥ ಭಕ್ತರಷ್ಟೇ ಅಲ್ಲದೆ ಎಲ್ಲ ಬೇರೆ ಹೊರಗಿನ ಜನಗಳಿಗೂ ಭಕ್ತಾದಿಗಳಿಗೂ ಈ ಒಂದು ರಾಮೋತ್ಸವವನ್ನು ದರ್ಶನ ಮಾಡುವಂತಹ ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ ವಿದ್ವಾನ್ ಅರುಣ್ರವರು, ನಮ್ಮ ವಿಶ್ವನಾಥ್ರವರ ಅಳಿಯಂದರು, ಅವರು ಬಹಳ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಮೂಲಕ ಲೈವ್ ಟೆಲಿಕಾಸ್ಟ್ ಮಾಡಿದ್ದಾರೆ. ಅವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮ ಸ್ವಯಂ ಸೇವಕರಾದಂಥ ಶ್ರೀಯುತ ಕುಶಾರ್ ಅವರು ದಯವಿಟ್ಟು ಮುಂದೆ ಆಗಮಿಸಬೇಕು. ಹಾಗೂ ಈ ಒಂದು 7 ದಿವಸದ ರಾಮೋತ್ಸವದ ವಿಚಾರಗಳು ಎಷ್ಟರ ಮಟ್ಟಿಗೆ ನಮಗೆ ತಲುಪಿದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿರೋರೆಲ್ಲ ಫೋನ್ ಮಾಡಿ ಕಾರ್ಯಕ್ರಮದ ಬಗ್ಗೆ ವಿಚಾರಿಸುವಂಥದ್ದು ಹಾಗೂ ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಅವರು ಶ್ಲಾಘನೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ನಮಗೆ ಬಹಳ ಒಂದು ಉತ್ಸಾಹಕರವಾಗಿರುವಂಥದ್ದು, ಪ್ರೇರೇಪಣೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಅನವರತ ಶ್ರಮಿಸಿ ಕಾರ್ಯಕ್ರಮದ ಪೋಸ್ಟರ್ಗಳನ್ನು ಮಾಡಿ, ವಿಡಿಯೋಗಳನ್ನು ಮಾಡಿ, ಅವುಗಳನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಿಂದಿಂದೇನೆ ಹಾಕಿ ಹೆಚ್ಚು ಜನಕ್ಕೆ ಅದನ್ನು ರೀಚ್ ಆಗಲಿಕ್ಕೆ ಸಹಾಯ ಮಾಡಿರುವಂತಹ ಶ್ರೀಮತಿ ನಯನಾರವರು, ನಮ್ಮ ಸುಮುಖ್ ಶರ್ಮಾರವರ ಧರ್ಮಪತ್ನಿ, ಅವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಯುತ ವಿಶ್ವನಾಥ್ ಶಾಸ್ತ್ರಿಯವರು ಈ ಒಂದು ರಾಮೋತ್ಸವದ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ 90ನೇ ವರ್ಷದ ರಾಮೋತ್ಸವ 5 ದಿನ ನಡೆಸಬೇಕು ಅಂತಿದ್ವಿ. ವಿಜೃಂಭಣೆಯಿಂದ 7 ದಿನ ನಡೆಸಬೇಕು ಅಂತ ಡಿಸೈಡ್ ಮಾಡಿದವರು ನಮ್ಮ ವಿನೀತ್ ಶರ್ಮಾ, ಸುಮುಖ್ ಶರ್ಮಾ ಹಾಗೂ ರವೀಶ್. ಇವರು ನಮಗೆ ಬರೀ ಸಪೋರ್ಟಿವ್ ಆಗಿ ನಿಂತಿಲ್ಲ, ಬೆನ್ನೆಲುಬು ಅಂತ ಹೇಳ್ಬೋದು. ಇವ್ರುಗಳಿಲ್ಲದೆ ನಾವು ರಾಮೋತ್ಸವ ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ. ಆದರೆ ಅವ್ರುಗಳು ನಮ್ಮನ್ನ ಹೇಳ್ಕೊಳ್ದೆ ಎಲ್ಲೂ ಬೇಡ ಅಂತ ಹಿಂದೆ ನಿಂತಿರ್ತಾರೆ. ಆದರೆ ನಮಗಿಷ್ಟ ಇಲ್ಲ, ಅವ್ರಿಗೆ ಕೃತಜ್ಞತೆ ಹೇಳಿದ್ರೆ ನಾವು ತಪ್ಪಾಗ್ತೀವಿ. ಹಾಗಾಗಿ ಅವ್ರಿಗೂ ನಮ್ಮ ಕೃತಜ್ಞತೆಗಳು. ರವೀಶು, ವಿನೀಶು, ಸುಮುಖು, ಅವ್ನು ನನ್ನ ಅಕ್ಕನ ಮಗನೇ ಆಗಿರ್ಬೋದು, ಆದರೆ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. 2 ತಿಂಗಳಿಂದ ಯಾರು ಅವ್ರ ಕೆಲಸಗಳನ್ನೆಲ್ಲ ಬದಿಗೊತ್ತಿ ನಮಗೋಸ್ಕರ ರಾಮೋತ್ಸವಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ.
ಅವರ ಪ್ರಯತ್ನದಿಂದನೇ ಇವತ್ತು ಈ ಸಾರ್ಥಕವಾಗಿದ್ದು. ಭಕ್ತಾದಿಗಳೆಲ್ಲರೂ ಅದನ್ನು ನೋಟ್ ಮಾಡ್ಕೊ ಪ್ರತಿ ವರ್ಷ ಹೀಗೆ ನಾವು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನು ಹೆಚ್ಚು ಹೆಚ್ಚು ಕಾಲಗಳಲ್ಲಿ ನಮ್ಮ ನಾಗೇಶ್ರವರು ಎಲ್ಲ ಸ್ಟೇಜ್ಗಳು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವರೆಲ್ಲ ಬೇರೆಯವರು ತನ್ಸೇ ಇಲ್ಲ, ಎಲ್ಲ ನಮ್ಮ ಕುಟುಂಬದವ್ರೆ. ಹಾಗಾಗಿ ನಮ್ಮ ರಾಮೋತ್ಸವದ ಕುಟುಂಬ ಅಂತ ತಿಳ್ಕೊಂಡು ನಾವು ನಡೆಸ್ತಾ ಇದ್ದೀವಿ. ಮೇಡಮ್ ಸವಿತಾ ಮೇಡಮ್ ಅವರು ಎಲ್ಲ ಸೇರಿಕೊಂಡು, ನಮ್ಮ ಮನೆಯವರೆಲ್ಲ ಸೇರಿಕೊಂಡು, ಕುಟುಂಬದವರೆಲ್ಲ ಸೇರಿ ಹಾಗೆ ಮಾಡ್ತಾ ಇದ್ದೀವಿ. ಅಶ್ವಿನಿ, ವಿನೀತ್ ಅವ್ರ ವೈಫು, ವಿನೀತ್ನವ್ರು ಬಿಡದೇ ಇದ್ದರೆ ನಾವು ಬಿಡೋದೇ ಇಲ್ಲ. 1 ತಿಂಗಳು ಅವ್ರನ್ನ ನಾವು ಏನಕ್ಕೂ ಮಾತಾಡಿಸ್ಬೇಡಿ ಅಂದ್ಬಿಡ್ತೀವಿ. ನಮಗೆ ವ್ಯಾಲಿಡಿಟಿ 1 ತಿಂಗಳು, ಒಂದು ಮಿನಿ ರೀಚಾರ್ಜ್ ಅವನು, ಆಮೇಲೆ ಸಿಗಲ್ಲ ನಮ್ಗೆ ಅವನು. ಅದರಿಂದ ಅವ್ರು ಬಿಟ್ಕೊಟ್ಟಿದ್ದಾರೆ 1 ತಿಂಗಳವನ್ನ. ಹಾಗಾಗಿ ಅವ್ರಿಗೂ ಧನ್ಯವಾದಗಳು. ಭಕ್ತಾದಿಗಳೆಲ್ಲರೂ ಇದೇ ಥರ ಪ್ರತಿ ವರ್ಷ ಬಂದು ನಮ್ಗೆ ಸಹಕಾರ ನೀಡಿ ಇನ್ನೂ ಹೆಚ್ಚು ಹೆಚ್ಚು ವಾಲಂಟಿಯರ್ಸ್ ಬಂದು ನಮ್ಮ ಟೀಮ್ ಜೊತೆ ಸೇರ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಹಾಗಾದರೆ ನಮ್ಮದು ಕುಟುಂಬದವ್ರು ನಡೆಸ್ತಾ ಇರೋದು, ಯಾವುದೇ ಕಮಿಟಿ ಇಲ್ಲ, ನಮ್ದು ಯಾವುದೇ ಇದಿಲ್ಲ. ಹಾಗಾಗಿ ಕುಟುಂಬದವ್ರ ಜೊತೆ ನೀವುಗಳು ಬಂದು ಸೇರಿ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಆಚರಿಸೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ಈಗ ಮಹಾಮಂಗಳಾರತಿ ಆಗುತ್ತೆ. ನಂತರದಲ್ಲಿ ಎಲ್ಲರಿಗೂ ಸಹ ಪ್ರಸಾದ ವ್ಯವಸ್ಥೆ ಇದೆ ಮೇಲೆ. ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಮುಂದಿನ ವರ್ಷ ನಾವೆಲ್ಲರೂ ಭೇಟಿಯಾಗೋಣ. ಇದೇ ರೀತಿಯಾಗಿ ನಿಮ್ಮ ತನುಮನಧನದ ಸಹಾಯ ಇರಲಿ, ಇನ್ನಷ್ಟು ಹೆಚ್ಚಿರಲಿ ಅಂತ ಹೇಳಿ ಈ ಒಂದು ಧಾರ್ಮಿಕ ಕಾರ್ಯಗಳಿಗೆ ನಿಮ್ಮ ಸಹಕಾರ ಅತ್ಯಮೂಲ್ಯ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲರಿಗೂ ಮಂಗಳವಾಗಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ಚ ಮಂಗಳಂ ಎನ್ನುವುದಾಗಿ ರಾಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಒಮ್ಮೆ ಎಲ್ಲರೂ ಜೋರಾಗಿ ಆ ರಾಮನಿಗೆ ಘೋಷವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡೋಣ. ಬೋಲೋ ಶ್ರೀರಾಮಚಂದ್ರ ಪ್ರಭು ಕಿ, ಬೋಲೋ ಶ್ರೀರಾಮಚಂದ್ರ ಪ್ರಭು ಕಿ, ಬೋಲೋ ಶ್ರೀರಾಮಚಂದ್ರ ಪ್ರಭು ಕಿ, ಬೋಲೋ ಸೀತಾ ಮೈಯಾ ಕಿ, ಬೋಲೋ ಲಕ್ಷ್ಮಣ ಜಿ ಕಿ, ಆಂಜನೇಯ ವರದ ಗೋವಿಂದ. ಶ್ರೀಕಂಠ ಶಾಸ್ತ್ರಿ ಗುರುಜಿ ಕಿ. पर्याप्त्य अनन्तरायाय सर्वस्तोमोतिरात्र उत्तममहर्भवति सर्वस्याप्त्यै सर्वस्य जित्यै सर्वमेव तेन नोति सर्वं जयति हिरण्यपात्रं मधोः पूर्णं ददाति मधव्योसानीति एकधा ब्रह्मण उपहरति एकधैव यजमान आयुस्तेजो दधाति अघोरेभ्योऽथ घोरेभ्यो घोरघोरतरेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानामीश्वरः सर्वभूतानां ब्रह्माधिपतिर्ब्रह्मणोऽधि ब्रह्मा शिवो मे अस्तु सदा शिवो.